ನಮಾಮಿ ವೆಂಕಟೇಶ್ವರ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಷ್ಟಭುಜ ಜ್ಯೋತಿಷ್ಯಾಲಯದಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಗಿತರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ನಿರೀಕ್ಷೆಯಲ್ಲೇ ಇರುವಂಥ ನಿಮ್ಮ ಅಷ್ಟಭುಜ ಜ್ಯೋತಿಷ್ಯಾಲಯ. ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು, ಒಮ್ಮೆ ನಿಮ್ಮ ಜಾತಕ ಪರಿಶೀಲನೆ ಅಗತ್ಯ. ದಿನಾಂಕ 17/3/2024ರಿಂದ ದಿನಾಂಕ 24/3/2024 ಮೇಷರಾಶಿಯಿಂದ ಮೀನರಾಶಿಯವರಿಗೆ ರಾಶಿ ವಾರ ಭವಿಷ್ಯ ನೋಡೋಣ. ಮೇಷರಾಶಿಯವರಿಗೆ ಈ ವಾರ ಬೇಡದ ಸಂಚಾರ ಹಾಗೂ ಅಲದಾಟಗಳು ಇರುವಂತಹದ್ದು. ಒಂದೇ ಕೆಲಸಕ್ಕೆ 2 ಬಾರಿ ಹೋಗಬಹುದು. ಯಾವುದೇ ಕೆಲಸ ಮಾಡಬೇಕಾದ್ರೂ 2 ಬಾರಿ ಆಲೋಚಿಸಿ ಮುಂದುವರಿಯಿರಿ. ಆ ವಿಚಾರ ಹಾಗೂ ಪೂರ್ವಭಾವಿ ತಿಳಿದು ಹೊರಡಿ. ಅನುಮಾನವಿದ್ದರೆ ಅಂಥ ಕೆಲಸಕ್ಕೆ ಹೋಗೋದು ಬೇಡ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಹೊಂದಲು ಬರಬೇಕಾದ ಹಣ ಬರಲು 11 ದಿವಸ ಬಿಲ್ವಪತ್ರೆ ಮರ ಪ್ರದಕ್ಷಿಣೆಯನ್ನು ಮಾಡಿ. ಹಾಗೂ ನಿಮ್ಮ ಜೊತೆಯಲ್ಲಿ 2 ಬಿಲ್ವಪತ್ರೆ ಕಾಯಿ ಇಟ್ಕೊಳ್ಳಿ. ಹಣಕಾಸಿನ ಸಮಸ್ಯೆ ಬರೋದಿಲ್ಲ, ಬರಬೇಕಾದ ಹಣವು ಸಹ ಬರುವಂಥದ್ದು. ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಕಾಣ್ತೀರ. ಮನೆ ಕಟ್ಟುವ, ಜಾಗ ತೆಗೆದುಕೊಳ್ಳುವ ಯೋಗವಿದೆ. ಪ್ರಯತ್ನ ಪಟ್ಟರೆ ಇದೇ ಏಪ್ರಿಲ್ ತಿಂಗಳ ಒಳಗೆ ನಿಮಗೆ ನೆರವೇರುವಂತಹದ್ದು. ಹಾಗೆ ಮನೆಯ ಬದಲಾವಣೆಗೆ ಒಳ್ಳೆಯ ಅವಕಾಶ. ಹಲವಾರು ವರ್ಷಗಳಿಂದ ವಾಸವಿದ್ದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಕಂಡು ಬಂದರೆ, ಹಾಗೆ ಮದುವೆ, ಸಂತಾನ, ಉದ್ಯೋಗ, ಆರ್ಥಿಕವಾಗಿ ಹೇಗಿದ್ದರೂ ಹಾಗೇ ಇದ್ದರೆ ಪ್ರಯೋಜನವಿಲ್ಲ. ಸ್ಥಳ ಬದಲಾವಣೆ ಮಾಡಿ. ಸಮಯ ಉತ್ತಮವಾಗಿ ಮುಂದೆ ಒಳ್ಳೆಯದಾಗುತ್ತೆ. ರಾಜಕೀಯ ವ್ಯಕ್ತಿಗಳು, ಸರ್ಕಾರಿ ನೌಕರರು ಎಚ್ಚರ. ಸಮಯ ಚೆನ್ನಾಗಿಲ್ಲ. ನಿಮಗೆ ಈ ವಾರ ಏರುಪೇರು ಆಗಬಹುದು. ಸೂರ್ಯ ಆರಾಧನೆ ಮಾಡಿ. ಸೂರ್ಯ ಶಾಂತಿ ನವಗ್ರಹ ದೇವಸ್ಥಾನ ಅಥವಾ ಮನೆಯಲ್ಲಿ ಮಾಡಿಸಿ ಶುಭ ಉಂಟಾಗಲಿದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ. ಹೊಸ ಅವಕಾಶಗಳು ಬರಲಿದ್ದು ಚೆನ್ನಾಗಿದೆ, ಬಳಸ್ಕೊಡಿ. ನಿತ್ಯ ರಾಮನ ಪ್ರಾರ್ಥನೆ ಮಾಡಿ ಶುಭ ಉಂಟಾಗಲಿದೆ. ಈಗ ವೃಷಭ ರಾಶಿ ಕಡೆ ಹೋಗೋಣ. ವೃಷಭ ರಾಶಿಯವರಿಗೆ ಈ ವಾರ ಶುಕ್ರನ ಬಲ, ರಾಶಿಯ ಬಲ ಚೆನ್ನಾಗಿದೆ. ಆರ್ಥಿಕ ಸ್ವಾವಲಂಬನೆ ಆಗಲು ಸಮಯ ಚೆನ್ನಾಗಿದ್ದು, ಸ್ವಂತ ಉದ್ಯೋಗ, ವ್ಯಾಪಾರ, ಕೈ ಕಸೂತಿಗೆ ಹೆಚ್ಚಿನ ಒತ್ತು ಆರಂಭಿಸಿ. ಶಕ್ತಿ ದೇವತೆ ಆರಾಧನೆಯಿಂದ ಈ ವಾರ ನಿಮಗೆ ಹೆಚ್ಚಿನ ಪ್ರಯೋಜನ ದೊರೆಯಲಿದೆ. ಗ್ರಾಮ ದೇವತೆ ಪೂಜೆ, ದುರ್ಗಾದೇವಿಯ ಪೂಜೆ ಮಾಡಿ. ಈ ವಾರ ನಿಮಗೆ ಬುದ್ಧಿವಂತಿಕೆಯ ವಾರ. ಸ್ವಂತ ಬುದ್ಧಿ ಹಾಗೂ ನಿಮ್ಮ ವಿದ್ಯೆ ಬಂಡವಾಳ ಆಗಿ ಅಭಿವೃದ್ಧಿ ಹೊಂದಿರ. ಮಾರ್ಕೆಟಿಂಗ್, ಬಟ್ಟೆ ವ್ಯಾಪಾರ, ದಿನಸಿ ವ್ಯಾಪಾರದಿಂದಲೂ ಲಾಭ. ಸರ್ಕಾರಿ ಮೂಲದಿಂದಲೂ ಲಾಭ. ರಾಜಕೀಯ ವ್ಯಕ್ತಿಗಳು, ಸರ್ಕಾರಿ ನೌಕರರಿಗೂ ಚೆನ್ನಾಗಿದೆ. ಬುಧನ ಅನುಗ್ರಹ ಪಡೆದರೆ ಮತ್ತಷ್ಟು ಲಾಭವನ್ನು ಪಡಿತೀರ. ವೆಂಕಟೇಶ್ವರ ದರ್ಶನ ಮಾಡಿ. ಹಾಗೆ ತಮ್ಮ ಮನ ಕೋರಿಕೆ ಈಡೇರಲು ಸ್ವಾಮಿಯವರಿಗೆ ಶ್ರೀಗಂಧ ತೈಲವನ್ನು ಲೇಪನವನ್ನು ವಿಗ್ರಹಕ್ಕೆ ಮಾಡಿಸಿ ಬುಧವಾರ ಮಾಡೋದನ್ನು ತಮ್ಮ ಮನ ಕೋರಿಕೆ ಏನೇ ಇದ್ದರೂ ನೆರವೇರುತ್ತದೆ. ಬುಧವಾರ ಮಾಡಿಸ್ಬೇಕು. ತಿರುಪತಿಯ ದರ್ಶನ ಮಾಡಿ ಹಾಗೂ ನಿಮ್ಮ ಜೊತೆಯಲ್ಲಿ 5 ಜನರನ್ನು ಉಚಿತವಾಗಿ ಕರೆದುಕೊಂಡು ಸೇವೆಯನ್ನು ಮಾಡಿಸಿ. ಅವರ ಎಲ್ಲ ಖರ್ಚನ್ನು ನೀವೇ ನೋಡ್ಕೋಬೇಕು. ಬುಧ ಅನುಗ್ರಹ ನಿಮಗೆ ಹೆಚ್ಚಾಗಿ ದೊರೆಯಲಿದೆ. ವೃತ್ತಿಯಲ್ಲಿ ಸಮಸ್ಯೆ ಇಲ್ಲ. ಇರುವ ವೃತ್ತಿಯಲ್ಲಿ ಮುಂದುವರಿರಿ. ಹಣಕಾಸಿನ ಸಮಸ್ಯೆ ಈ ವಾರ ಇಲ್ಲ, ಅನುಕೂಲವಿದೆ. ನಿತ್ಯ ವಿಷ್ಣು ಸಹಸ್ರನಾಮ ಪಡಿಸಿ ಶುಭ ಉಂಟಾಗಲಿದೆ. ಮಿಥುನ ರಾಶಿಯವರು ಈ ವಾರ ಚಾಮುಂಡೇಶ್ವರಿ ಪೂಜೆಯಿಂದ ಶುಭಫಲ ಪಡಿತೀರ. ಅಮ್ಮನವರಿಗೆ ಅಭಿಷೇಕ, ಸೀರೆಧಾರಣೆ, ನೈವೇದ್ಯ ಮಾಡಿಸಿ. ಇದರಿಂದ ನಿಮ್ಮ ಮನ ಕೋರಿಕೆಗಳು ಎಲ್ಲವೂ ಈಡೇರಲಿದೆ. ತಾವು ಬಯಸಿದಂತೆ ಎಲ್ಲವೂ ನೆರವೇರುತ್ತೆ. ಅಮ್ಮನವರಿಗೆ ಹರಕೆ ಇದ್ದರೆ ತೀರಿಸಿ. ಗುರುಬಲ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇದೆ. ಸರ್ಕಾರಿ ನೌಕರ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ಉನ್ನತ ಸ್ಥಾನ ಹಾಗೂ ಕಾರ್ಯಕರ್ತರಿಗೂ ಒಳ್ಳೆಯ ಅವಕಾಶವಿದೆ. ಸರ್ಕಾರಿ ಕೆಲಸ ಕಾರ್ಯ ನಿಂತು ಹೋಗಿರುವುದು ನಡೆಯುತ್ತದೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಉತ್ತಮ ಸಮಯ. ಒಳ್ಳೆಯ ಉದ್ಯೋಗ ನೀವು ಬಯಸಿದಂತೆ ದೊರೆಯುತ್ತೆ. ಪ್ರಯತ್ನ ನಿಮಗೆ ಈಗ ಅವಶ್ಯಕವಾಗಿ ಇರುವಂಥದ್ದು. ನಿಮಗೆ ಭಾಗ್ಯೋದಯ ಚೆನ್ನಾಗಿದೆ. ಆಕಸ್ಮಿಕ ಧನಪ್ರಾಪ್ತಿ, ಹಣಕಾಸಿನ ತೊಂದರೆ ಬಗೆಹರಿಯುವಂಥದ್ದು ಈ ವಾರ ಹೇಳ್ಬೋದು. ಸಾಲ ತೀರಿಸುವಂಥ ಸಮಯ. ಆಭರಣ ಬಿಡಿಸಿಕೊಳ್ಳುವಂಥದ್ದು, ಇನ್ನಿತರ ಲೋನಿಂದ ಮುಕ್ತರಾಗುವ ಸಮಯ ಇದೆ. ಅನವಶ್ಯಕ ಸಾಲ ಮಾಡಲು ಹೋಗಬೇಡಿ. ಮನೆ, ಭೂಮಿ, ಸೈಟು ಮಾಡಲು ಸಮಯ ಚೆನ್ನಾಗಿದೆ. ಅಥವಾ ಹಣ ಹೂಡಿಕೆ ಮಾಡಲು ಚೆನ್ನಾಗಿದೆ. ಬೆಳ್ಳಿ ಹಾಗೂ ಚಿನ್ನಕ್ಕೂ ಹಣ ಹೂಡಿಕೆ ಮಾಡಿ ಮುಂದೆ ಲಾಭ ಇದೆ. ಉಳಿತಾಯ ಖಾತೆಯಿಂದಲೂ ನಿಮಗೆ ಮುಂದೆ ಲಾಭ ಉಂಟು. ಕೋರ್ಟ್ ಕಚೇರಿಯಿಂದಲೂ ಲಾಭ ಉಂಟು. ಸರ್ಕಾರದಿಂದ ಪರಿಹಾರ ಹಣವು ಸಹ ನಿಮಗೆ ದೊರೆಯಲಿದೆ. ಚಾಮುಂಡೇಶ್ವರಿ ಆರಾಧನೆ ಮಾಡಿ, ನಿಮಗೆ ಶುಭ ಉಂಟಾಗಲಿದೆ. ಈಗ ಕಟಕ ರಾಶಿಯ ಕಡೆ ಬನ್ನಿ. ಕಟಕ ರಾಶಿಯವರಿಗೆ ಗಜಕೇಸರಿ ಯೋಗವಿದ್ದು ನಿಮಗೆ ಕಾರ್ಯ ಅನುಕೂಲ ಹೆಚ್ಚಿದೆ. ಮನಸ್ಸಿನಂತೆ ನಡೆಯುವಂತಹ ವಾರ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಹಣಕಾಸಿನ ವಿಚಾರದಲ್ಲಿ ನೀವು ನೆನೆಸಿದಂತೆ ಎಲ್ಲವೂ ನಡೆಯಲಿದೆ. ಮನೋಕಾರಕ ಚಂದ್ರ ಆಕರ್ಷಣೆ ಮಾಡ್ತಾನೆ. ಜನ ಆಕರ್ಷಣೆ ಹಾಗೂ ಹಣದ ಆಕರ್ಷಣೆ. ಒಳ್ಳೆಯ ನಿದ್ದೆ ಮಾಡುವಂಥದ್ದು. ಊಟೋಪಚಾರಗಳು, ಯಾತ್ರೆಗಳನ್ನು, ನದಿ ಪಾತ್ರಗಳಿಗೆ, ವಿದೇಶ ಪ್ರಯಾಣಕ್ಕೂ ಅವಕಾಶ ಹೆಚ್ಚಿದೆ. ಬೇಸಿಗೆ ಶಿಬಿರಗಳನ್ನು ಮಾಡುವಂತಹದ್ದು ಇದೆ.
ಮಕ್ಕಳಿಗೆ ವಿವಿಧ ರೀತಿಯ ಕಲೆ, ನಾಟ್ಯ, ನೃತ್ಯ, ಸಂಗೀತ, ಕ್ರಿಕೆಟ್ ಕಲಿಕೆ, ಬರವಣಿಗೆ, ಡ್ರಾಯಿಂಗ್ ಹೀಗೆ ಕಲಿಕೆಯ ಶಿಬಿರ ಮಾಡಿ ನೂತನವಾಗಿ ಬೇಬಿ ಸಿಟ್ಟಿಂಗ್ ಇರ್ಬೋದು, ಸ್ಕೂಲ್ ಮಾಡಲು ಗುರು ಅನುಗ್ರಹ ಹಾಗೂ ಚಂದ್ರ ಅನುಗ್ರಹ ನಿಮಗೆ ಇದೆ. ಸರ್ಕಾರಿ ನೌಕರರಿಗೂ ಹಾಗೂ ರಾಜಕೀಯ ವ್ಯಕ್ತಿಗಳು, ಕಾರ್ಯಕರ್ತರಿಗೂ ಶುಭದಾಯಕ. ಹಣಕಾಸಿನ ವಿಚಾರದಲ್ಲಿ ಎಚ್ಚರ, ನೋಡಿ ಖರ್ಚು ಮಾಡಿ. ಹಣದ ವಿಚಾರದಲ್ಲಿ ಹಿಡಿತವಿರಲಿ. ಕೋರಿಕೆ ಈಡೇರಲು ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡಿ. ನಿಮಗೆ ಎಷ್ಟು ವಯಸ್ಸಿದೆ ಅಷ್ಟು ವೀಳ್ಯದೆಲೆ ಹಾರವನ್ನು ಬುಧವಾರ ಆಂಜನೇಯ ಸ್ವಾಮಿಗೆ ಧಾರಣೆ ಮಾಡಿ ಮೊಸರು ನೈವೇದ್ಯ ಮಾಡಿಸಿ ನಂತರ ಭಕ್ತರಿಗೆ ಹಂಚಿ ಶುಭವಾಗಲಿದೆ. ನಿತ್ಯ ಹನುಮನ್ ದಂಡ ಕಾಪಾಡಿಸಿ ಶುಭವಾಗಲಿದೆ. ಸಿಂಹರಾಶಿಯವರಿಗೆ ಈ ವಾರ ಗಜಕೇಸರಿ ಯೋಗವಿದೆ. ಭಾಗ್ಯೋದಯ ಉಂಟು. ಅಡೆತಡೆಗಳು ದೂರವಾಗಲಿದ್ದು ನೀವು ನೆನೆಸಿದಂತೆ ಆಗುತ್ತೆ. ನಿಂತ ಕೆಲಸ ಕಾರ್ಯಗಳು ಪ್ರಾರಂಭ. ಹಣದ ವಿಚಾರವಾಗಿ ಲೋನ್, ಮನೆ ಕೆಲಸ ಕಾರ್ಯ ಅರ್ಧಕ್ಕೆ ನಿಂತಿದ್ದರೆ ವ್ಯವಹಾರ, ಹಣಕಾಸಿನ ಸಮಸ್ಯೆ ಎಲ್ಲವೂ ದೂರವಾಗಲಿದೆ. ವಿವಾಹ ವಿಚಾರದಲ್ಲೂ ಶುಭ ಉಂಟು. ಪ್ರಯತ್ನ ಅಗತ್ಯ. ಸರ್ಕಾರಿ ನೌಕರರು, ರಾಜಕೀಯ ವ್ಯಕ್ತಿಗಳಿಗೆ ಈ ವಾರ ಎಚ್ಚರ. ನೀವು ನೆನೆಸಿದಂತೆ ಆಗದೇ ಇರಬಹುದು. ರವಿ, ಬುಧ, ರಾಹು ಶಾಂತಿಯನ್ನು ಮಾಡಿಸಿ. ಇದರಿಂದ ಸಮಸ್ಯೆ ಪರಿಹಾರ ಆಗುತ್ತೆ. ನಮಗೆ ಜೀವನದಲ್ಲಿ ಗ್ರಹಗಳೇ ಪ್ರಮುಖ ಪಾತ್ರ ವಹಿಸುತ್ತೆ. ಈ ವಾರ ಸ್ನೇಹಿತರಲ್ಲಿ ಭಿನ್ನಾಭಿಪ್ರಾಯ ಬೀರುವ ಸಾಧ್ಯತೆ ಇದೆ. ಪಾರ್ಟ್ನರ್ ವ್ಯವಹಾರ ಮಾಡುವವರು ಎಚ್ಚರ. ಬ್ಯಾಂಕ್ ಉದ್ಯೋಗಿಗಳು ಎಚ್ಚರ. ಮಾರ್ಕೆಟಿಂಗ್ ಮಾಡುವವರಿಗೂ ಈ ವಾರ ಅಷ್ಟು ಲಾಭದಾಯಕವಿರೋದಿಲ್ಲ. ಅಧಿಕ ಸುತ್ತಾಟ ಇರುತ್ತೆ. ದಿನಸಿ ವ್ಯಾಪಾರದವರಿಗೂ ಈ ವಾರ ಲಾಭದಲ್ಲಿ ಕಡಿಮೆ ಇರುತ್ತೆ. ಬರಬೇಕಾದಂಥ ಹಣ ಸ್ವಲ್ಪ ನಿಧಾನವಾಗ್ಬೋದು. ಸಾಲದ ವ್ಯಾಪಾರ ಮಾಡೋದು ಬೇಡ. ನಂಬಿಕೆ ವ್ಯವಹಾರ ಬೇಡ. ಬೇರೆಯವರಿಗೆ ನಿಂತು ಹಣ ಕೊಡಿಸುವುದು, ಮಧ್ಯಸ್ಥಿಕೆ ವಹಿಸುವುದು ಬೇಡ. ನಿತ್ಯ ಕೃಷ್ಣನ ಆರಾಧನೆ ಮಾಡಿ ಶುಭವಾಗಲಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ರಾಶಿಯ ಅಧಿಪತಿಯ ಬುಧನ ಅನುಗ್ರಹಕ್ಕೆ ನೀವು ವೆಂಕಟೇಶ್ವರ ದೇವಾಲಯದಲ್ಲಿ ಪಂಚ ನೈವೇದ್ಯಗಳನ್ನು ಮಾಡಿಸಬೇಕು. ಈ ರೀತಿಯ ವಿವಿಧ ಬಗೆಯ ಅನ್ನದ ರೂಪದಲ್ಲಿ ನೈವೇದ್ಯವನ್ನು ಮಾಡಿಸಿ. ಈ ರೀತಿ ಮಾಡೋದರಿಂದ ನಿಮ್ಮ ಎಲ್ಲ ರೀತಿಯ ಕೋರಿಕೆಗಳು ಈಡೇರುತ್ತೆ. ರಾಜಕೀಯ ವ್ಯಕ್ತಿಗಳು, ಸರ್ಕಾರಿ ನೌಕರರು, ಆರೋಗ್ಯ, ವ್ಯಾಪಾರಸ್ಥರು, ಉದ್ಯೋಗ ಆಕಾಂಕ್ಷಿಗಳು, ಮದುವೆ ವಿಚಾರ, ಹಣಕಾಸಿನ ವಿಚಾರ, ಮನೆಯ ಲೋನ್, ಹಣ ಕೊಡುವವರು ನಿಧಾನಿಸ್ತಿದ್ದರೆ, ಯಾರೋ ನಂಬಿ ವ್ಯವಹಾರ ಮಾಡಿ ಮಧ್ಯ ನಿಂತು ಹೋಗಿರುವ ಈ ಎಲ್ಲ ಕೆಲಸ ಕಾರ್ಯಗಳು ಮೊದಲಿನಂತೆಯೇ ನಡೆಯಲು ಹಣಕಾಸಿನ ವಿಚಾರದಲ್ಲಿ ನೋಡಿ ಖರ್ಚು ಮಾಡಿ. ಉಳಿತಾಯ ಬಗ್ಗೆ ಗಮನ ಇರಲಿ. ಗುರುಬಲ ಕಡಿಮೆ ಇದ್ದು ಗುರು ಅನುಗ್ರಹವನ್ನು ಪಡಿಬೇಕು. ಕುಲದೇವತಾ ಕುಲಗುರುಗಳ ದರ್ಶನ ಹಾಗೂ ಪಾದಪೂಜೆಯನ್ನು ಮಾಡಿ ಫಲತಾಂಬೂಲ ಸಹಿತ ದಕ್ಷಿಣೆ ಕೊಟ್ಟು ಆಶೀರ್ವಾದ ಪಡೆಯಿರಿ. ಗುರುವಾರ ಮಾಡಿ, ತುಂಬ ಒಳ್ಳೆಯದು. ಗೋಪೂಜೆ, ಗೋವುಗಳಿಗೆ ಮೇವು ಗುರುವಾರ ಮಾಡಿ. ರಾಘವೇಂದ್ರ ಮಠ ಗುರುವಾರ ದರ್ಶನ, ಮಂತ್ರಾಲಯದ ದರ್ಶನ, ಹಾಗೆ 3 ಹೆಜ್ಜೆ ನಮಸ್ಕಾರವನ್ನು ಮಾಡಿ. ಮಂತ್ರಾಲಯದಲ್ಲಿ 3 ಹೆಜ್ಜೆ ನಮಸ್ಕಾರವನ್ನು ಮಾಡಿ. ಹಾಗೆ ಗುರುವಾರ ರಾತ್ರಿ ಅಲ್ಲೇ ತಂಗಬೇಕು. ಶುಕ್ರವಾರ ಬೆಳಗ್ಗೆ ಎದ್ದು ದರ್ಶನ ಮಾಡಿ ಬನ್ನಿ. ಹಾಗೂ ಭಕ್ತರಿಗೆ ಕೊಬ್ಬರಿ ಮಿಠಾಯಿ ಹಂಚಿ 21 ಜನರಿಗೆ ನಿಮಗೆ ಗುರುಬಲ ದೊರೆಯಲಿದೆ. ನೆನೆಸಿದಂತೆ ಎಲ್ಲವೂ ನಡೆಯುತ್ತೆ. ನಿತ್ಯ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಅಂತ ಹೇಳಿ ಶುಭ ಉಂಟಾಗಲಿದೆ. ತುಲಾರಾಶಿಯವರಿಗೆ ಈ ವಾರ ರಾಶಿಯವರಿಗೆ ಗುರುಬಲ ಚೆನ್ನಾಗಿದ್ದು ಏಪ್ರಿಲ್ ಒಳಗೆ ಬಳಸ್ಕೊಳ್ಳಿ. ನಂತರ 1 ವರ್ಷ ಗುರುಬಲ ಇರೋದಿಲ್ಲ. ಶುಕ್ರನ ಬಲ ಚೆನ್ನಾಗಿದ್ದು ವಿವಾಹ, ಮಂಗಳ ಕಾರ್ಯ ನಡೆಯುವಂಥದ್ದು ಸಮಯ. ದೇವತಾ ಕಾರ್ಯ, ಹರಕೆ, ಸೇವೆ ಎಲ್ಲವೂ ನಡೆಯುವ ಸಮಯ. ಮುಂದೆ ತಳ್ಳೋದು ಬೇಡ. ವಿದೇಶ ಪ್ರಯಾಣವಿದೆ. ವಿದ್ಯಾಭ್ಯಾಸಕ್ಕೂ ವ್ಯವಹಾರಕ್ಕೂ ಸಮಯ ಕೂಡಿ ಬಂದಿದೆ. ಆಭರಣ ಕೊಂಡುಕೊಳ್ಳುವುದಕ್ಕೂ ಸಹ ಒಳ್ಳೆಯ ಸಮಯ. ರಾಜಕೀಯ ವ್ಯಕ್ತಿಗಳು ಹಾಗೂ ಸರ್ಕಾರಿ ನೌಕರರು ಎಚ್ಚರ. ಶತ್ರುಗಳ ಕಾಟ ಇದೆ, ದೃಷ್ಟಿ ಆಗ್ಬೋದು. ಶಕ್ತಿ ದೇವತೆ ಸುದರ್ಶನ ದೇವತೆ ಆರಾಧನೆ ಮಾಡಿ. ನಿತ್ಯ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಡಿಸಿ. ನಿತ್ಯ ದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಡಿಸಿ. ಅಮ್ಮನವರಿಗೆ ಬೆಲ್ಲದ ಅನ್ನ ನೈವೇದ್ಯ ಮಾಡಿ ಹಾಗೂ ನಿಂಬೆಹಣ್ಣಿನ ರಸ ಬೆಲ್ಲದಿಂದ ಪಾನಕ ಮಾಡಿ ನೈವೇದ್ಯ ಮಾಡಿ. ಸಮಸ್ಯೆ ಬರೋದಿಲ್ಲ. ನಿತ್ಯ ದೇವಿ ಖಡ್ಗಮಾಲ ಪಡಿಸಿ. ಈಗ ವೃಶ್ಚಿಕ ರಾಶಿ ಕಡೆ ಹೋಗೋಣ ಬನ್ನಿ. ವೃಶ್ಚಿಕ ರಾಶಿಯವರು ಭೂಮಿ, ವಾಹನ, ಮನೆ, ಆಭರಣ, ಅಲಂಕಾರ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು ಖರೀದಿಸುವ ವಾರವಾಗಿದೆ. ಕಟ್ಟಿರುವ ಮನೆ ಕೊಂಡುಕೊಳ್ಳುವಂಥದ್ದು, ಸ್ವಂತ ಮನೆ ಹೋಗುವಂಥದ್ದು ಸಹ ಈ ವಾರ ಇದೆ. ನಿವೇಶನಕ್ಕೆ ಹುಡುಕಾಟ ಇದ್ದು ದೊರೆಯದೇ ಇದ್ದರೆ ಈ ವಾರ ದೊರೆಯುವಂಥದ್ದು ಇದೆ. ಭೂಮಿಯ ವಿಚಾರದಲ್ಲೂ ಭೂತಾಯಿ ಅನುಗ್ರಹ ಇದೆ. ತಡೆ ಆಗ್ತಿದ್ರೆ ಮೈಸೂರು ಅರಮನೆಯಲ್ಲಿ ಶ್ವೇತವರಹ ಸ್ವಾಮಿ ದೇವಸ್ಥಾನದಲ್ಲಿ ಶ್ವೇತವರಹ ಸ್ವಾಮಿಯವರಿಗೆ ಮಂಗಳವಾರ ಅಭಿಷೇಕ ಪೂಜೆಯನ್ನು ಮಾಡಿಸಿ ಫಲ ದೊರೆಯುತ್ತೆ. ಭೂಮಿ ಹೊಸದಾಗಿ ತೆಗೆದುಕೊಂಡು ಅಭಿವೃದ್ಧಿ ಮಾಡಲು ಚೆನ್ನಾಗಿದೆ. ತೋಟ, ಹೈನುಗಾರಿಕೆ, ವ್ಯವಸಾಯ ಮಾಡಲು ಉತ್ತಮ ಸಮಯ ಹಾಗೂ ಲಾಭದಾಯಕ. ಅಥವಾ ಮುಂದೆ ಮಾಡಲು ಆಲೋಚನೆ ಇದ್ದರೂ ಭೂಮಿಗೆ ಹೂಡಿಕೆ ಅಥವಾ ಭೂಮಿ ಕೊಂಡುಕೊಳ್ಳಲು ಶುಭವಾಗಿದೆ. ರಾಜಕೀಯ ವ್ಯಕ್ತಿಗಳಿಗೂ ಸರ್ಕಾರಿ ನೌಕರರಿಗೆ ಶುಭ ಸಮಯ. ವಿಷ್ಣುವಿನ ಆರಾಧನೆ ಮಾಡಿ, ತುಳಸಿ ಕೊಟ್ಟು ದರ್ಶನ ಮಾಡಿ, ನಿತ್ಯ ಭೂವರಾಹ ಸ್ವಾಮಿ ಆರಾಧನೆ ಮಾಡಿ ಶುಭ ಉಂಟಾಗಲಿದೆ. ಧನುಸು ರಾಶಿಯವರಿಗೆ ಈ ವಾರ ಧೈರ್ಯದಿಂದ ಮಾಡಿದ ಕೆಲಸ ನಿಮಗೆ ಯಶಸ್ಸು ನೀಡಲಿದೆ.
ನಿಮಗೆ ಆತ್ಮವಿಶ್ವಾಸ ಒಂದೇ ಸಾಕು. ದೇವಬಲ ನಿಮ್ಮ ಜೊತೆಯಲ್ಲೇ ಇದ್ದು ಸರ್ವದಲ್ಲೂ ವಿಜಯ ಮಾಲೆ ನಿಮಗೆ ಇದೆ. ಸೋಲಿನ ಆತಂಕ ಬೇಡ. ಈಗಾಗಲೇ ನಿಮಗೆ ಸಾಕಷ್ಟು ಅನುಭವ ಆಗಿದೆ. ಹಣದ ವಿಚಾರದ, ಆರೋಗ್ಯ ವಿಚಾರದಲ್ಲೂ, ವ್ಯವಹಾರದಲ್ಲೂ ನಿಮಗೆ ಸುಧಾರಣೆ ಹಾಗೂ ಉತ್ತಮ ಫಲಿತಾಂಶ ದೊರೆತಿದೆ. ಏಪ್ರಿಲ್ ಕೊನೆಯ ಒಳಗೆ ನಿಮ್ಮ ಆಲೋಚನೆ, ನಿಮ್ಮ ತಂತ್ರಗಾರಿಕೆ ಯಾವುದಾದರೂ ಬದಲಾವಣೆಯ ಚಿಂತೆ ಇದ್ದರೆ ಖಂಡಿತ ನೀವು ಏಪ್ರಿಲ್ ಒಳಗೆ ಮುಗಿಸ್ಕೊಳ್ಳಿ. ಮಣ್ಣು ಹಿಡಿದರೆ ಬಂಗಾರ ಅನ್ನುವ ಸಮಯ ನಿಮ್ಮದು. ವೃತ್ತಿಯಲ್ಲಿ ಯಾವುದೇ ತೊಂದರೆ ಇಲ್ಲ. ಇರುವ ವೃತ್ತಿಯಲ್ಲೇ ಮುಂದುವರಿಯಿರಿ. ಉದ್ಯೋಗದಲ್ಲಿ ಬಡ್ತಿ ದೊರೆಯುವಂಥದ್ದು ಅವಕಾಶವೂ ಸಹ ಇದೆ. ಉನ್ನತ ವಿದ್ಯಾಭ್ಯಾಸ, ಶಿಕ್ಷಣಕ್ಕೂ ಅವಕಾಶ. ಉದ್ಯೋಗದಲ್ಲಿದ್ದು ನೀವು ವಿದ್ಯಾಭ್ಯಾಸ ಮುಂದುವರಿಸಿ ನಂತರ ದಿನಗಳಲ್ಲಿ ನೀವು ಒಳ್ಳೆಯ ಉದ್ಯೋಗ ಅವಕಾಶವೂ ಸಹ ನೀವು ಪಡಿಬೋದು. KS-IAS ಪರೀಕ್ಷೆ ಪಡೆಯಲು ಉತ್ತಮ. ಸರ್ಕಾರಿ ನೌಕರ ಆಕಾಂಕ್ಷಿಗಳಾಗಿದ್ದರೂ ನಿಮಗೆ ಅವಕಾಶ ಚೆನ್ನಾಗಿದೆ, ಬಳಸ್ಕೊಳ್ಳಿ. ನೂತನ ಶಾಲೆ, ಶೈಕ್ಷಣಿಕ ಸಂಸ್ಥೆ ಮಾಡಲು ಚೆನ್ನಾಗಿದೆ. ರಾಜಕೀಯ ವ್ಯಕ್ತಿಗಳು ಸಮಯ ಚೆನ್ನಾಗಿದೆ. ಕಾರ್ಯಕರ್ತರಿಗೂ ಚೆನ್ನಾಗಿದೆ. ನಿತ್ಯ ಸಾಯಿಬಾಬಾ ಆರಾಧನೆ ಮಾಡಿ ಶುಭ ಉಂಟಾಗಲಿದೆ. ಮಕರ ರಾಶಿಯವರು ಈ ವಾರ ಅಲ್ಪ ಶ್ರಮ, ಹೆಚ್ಚಿನ ಲಾಭ. ವ್ಯಾಪಾರ ವಹಿವಾಟಿನಲ್ಲೂ ಅಧಿಕ ಲಾಭ ಉಂಟು. ನಿಮಗೆ ಉತ್ತಮವಾದ ವಾರವಾಗಿದೆ. ಹೆಣ್ಣು ಮಕ್ಕಳಿಗೆ ಅಧಿಕ ಲಾಭ ವಾರ. ಸ್ವಂತ ಉದ್ಯೋಗಕ್ಕೆ ಅವಕಾಶವಿದ್ದು ನೀವು ಸ್ವಯಂ ಉದ್ಯೋಗಿಗಳಾಗಿ ಮುಂದುವರಿಯಿರಿ. ಟೈಲರಿಂಗ್, ಬ್ಯೂಟಿಷಿಯನ್, ಕೈಕಸೂತಿ ಕೆಲಸ, ಹಪ್ಪಳ, ಸೊಂಡಿಗೆ, ಉಪ್ಪಿನಕಾಯಿ, ಸ್ವಯಂ ಉದ್ಯೋಗ, ಹಾಗೆ ಫಾಸ್ಟ್ ಫುಡ್, ಬಟ್ಟೆ ವ್ಯಾಪಾರ, ಹೀಗೆ ನಿಮ್ಮ ಕೌಶಲ್ಯವನ್ನು ಉಪಯೋಗಿಸಿಕೊಂಡು ವೃತ್ತಿಯನ್ನು ಪ್ರಾರಂಭಿಸಿ. ಆಭರಣ ಕೊಂಡುಕೊಳ್ಳುವಂತಹದ್ದು ಇದೆ. ಗಜಕೇಸರಿ ಯೋಗವು ನಿಮಗೆ ಬದಲಾವಣೆಯ ವಾರ. ಉತ್ತಮ ಉದ್ಯೋಗ ಅವಕಾಶ. ನೀವು ಉದ್ಯೋಗಕ್ಕೆ ಪರೀಕ್ಷಾರ್ಥಿಗಳಾಗಿದ್ದರೆ ದೊರೆಯುವ ಅವಕಾಶವು. ಸ್ವಯಂ ಉದ್ಯೋಗಕ್ಕೂ ನಿಮಗೆ ಸರ್ಕಾರಿ ಮೂಲದಿಂದಲೂ ನಿಮಗೆ ಉದ್ಯೋಗ ಅವಕಾಶ ದೊರೆಯಲಿದೆ. ಸ್ವಯಂ ಉದ್ಯೋಗಕ್ಕೂ ನೀವು ಪ್ರಯತ್ನ ಪಡಿ. ರಾಜಕೀಯ ವ್ಯಕ್ತಿಗಳು, ಸರ್ಕಾರಿ ನೌಕರರಿಗೆ ಈ ವಾರ ಚೆನ್ನಾಗಿದೆ. ಉತ್ತಮ ಅವಕಾಶ ದೊರೆಯಲಿದೆ. ಬಡ್ತಿ ದೊರೆಯುವಂತಹದ್ದು ಅಥವಾ ನಿಮ್ಮನ್ನು ಬೇರೆ ವಿಶೇಷ ಕೆಲಸಕ್ಕೆ ನಿಯೋಜನೆ ಮಾಡುವಂಥದ್ದು ಸಹ ಇದೆ. ರಾಜಕೀಯ ಕಾರ್ಯಕರ್ತರಿಗೂ ಸಹ ಹೊಸ ಅವಕಾಶಗಳು ನಿಮಗೆ ದೊರೆಯುತ್ತೆ. ನಿತ್ಯ ಲಕ್ಷ್ಮೀ ನರಸಿಂಹ ಆರಾಧನೆ ಮಾಡಿ ಶುಭ ಉಂಟಾಗಲಿದೆ. ಈಗ ಕುಂಭರಾಶಿಯವರಿಗೆ ಈ ವಾರ ಲಕ್ಷ್ಮೀ ಕಟಾಕ್ಷ ನಿಮ್ಮ ಜೊತೆಯಲ್ಲೇ ಇದೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಇದ್ದು ಸಮಯ ಉಪಯೋಗಿಸ್ಕೊಳ್ಳಿ. ಕಲೆಯಿಂದ ಲಾಭ ಉಂಟು. ಕಲೆ, ನಾಟ್ಯ, ಸಂಗೀತ, ಹಾಡುಗಾರಿಕೆ, ನಟನೆ, ಚಿತ್ರಕಲೆ, ಇದರಿಂದಲೂ ಲಾಭ ಮಾಡ್ತೀರಿ. ಬಣ್ಣದ ವ್ಯಾಪಾರಿಗಳಿಗೂ ಈ ವಾರ ಚೆನ್ನಾಗಿದೆ. ಪೇಂಟ್ ಆ್ಯಂಡ್ ಹಾರ್ಡ್ವೇರ್ ಅಂತೀವಲ್ಲ, ಅವ್ರಿಗೂ ತುಂಬ ಚೆನ್ನಾಗಿದೆ. ಕಬ್ಬಿಣ ವ್ಯಾಪಾರಿಗಳಿಗೂ, ಸಿಮೆಂಟ್ ವ್ಯಾಪಾರ, ಹಾಗೆ ಮನೆ ಕಟ್ಟು ಮಾರೋವರೆಗೂ ಚೆನ್ನಾಗಿದೆ. ವಿವಾಹ ವಿಚಾರದಲ್ಲೂ ಅನುಕೂಲವಿದೆ. ಅಲ್ಪ ಪ್ರಯತ್ನ ಪಟ್ಟರೆ ಸಾಕು, ವಿವಾಹ ಸುಗಮವಾಗಿ ನಡೆಯುತ್ತೆ. ದೂರವಾದ ದಂಪತಿಗಳು ಹತ್ತಿರವಾಗುವಂಥದ್ದು. ರಾಜಿ ಮುಖಾಂತರ, ಮಧ್ಯಸ್ಥಿಕೆಯ ಮುಖಾಂತರ ಆಗುತ್ತೆ, ಅಥವಾ ಕ್ಷಮೆ ಮುಖಾಂತರವೂ ಸಹ ಆಗುವಂತಹದ್ದು ಇದೆ. ಸರ್ಕಾರಿ ನೌಕರರಿಗೂ ಈ ವಾರ ಚೆನ್ನಾಗಿದೆ. ರಾಜಕೀಯ ವ್ಯಕ್ತಿಗಳಿಗೂ ಹಾಗೂ ಕಾರ್ಯಕರ್ತರಿಗೂ ಈ ವಾರ ಚೆನ್ನಾಗಿದೆ. ಗಜಕೇಸರಿ ಯೋಗವು ಶುಭ ಉಂಟು. ನಿಮ್ಮ ಜಾತಕ ಪರಿಶೀಲನೆ ಮಾಡಿಸಿ. ನಿಮ್ಮ ಜಾತಕದಲ್ಲಿ ಗಜಕೇಸರಿ ಯೋಗವಿದ್ದರೆ ಅಂತಹ ರಾಜಯೋಗ ಪಡಿತೀರ. ಗೋಚಾರದಲ್ಲಿ ಅಂತಹ ಯೋಗ ಬಂದರೆ ಜಾತಕದಲ್ಲಿದ್ದಾಗ ಇದರ ಪರಿಣಾಮ ವೇಗವಾಗಿ ದೊರೆಯುತ್ತೆ. ಗುರುವಿನಿಂದ ಭಾಗ್ಯೋದಯವಿದೆ. ಒಳ್ಳೆಯ ಸ್ಥಾನಮಾನ, ಗೌರವ, ಸನ್ಮಾನಗಳು ದೊರೆಯಲಿದೆ. ನಿಮಗೆ ಇಷ್ಟ ದೇವತೆ ಹಾಗೂ ಕುಲದೇವತೆ ಅನುಗ್ರಹ ಇದೆ. ನಿತ್ಯ ಚೌಡೇಶ್ವರಿ ಆರಾಧನೆ ಮಾಡಿ ಶುಭ ಉಂಟಾಗಲಿದೆ. ಮೀನರಾಶಿಯವರಿಗೆ ಈ ವಾರ ಗಜಕೇಸರಿ ಯೋಗ, ಪರಿವರ್ತನಾ ಯೋಗ. ಬಯಸಿದಕ್ಕಿಂತ ಹೆಚ್ಚಾಗಿ ದೊರೆಯುವಂಥದ್ದು. ಒಂದು ಗಾದೆ ಮಾತಿದೆ, ರೋಗಿ ಬಯಸಿದ ಹಾಲುವನ್ನು ವೈದ್ಯ ಹೇಳಿದ್ದು ಹಾಲು ಅನ್ನೋ ರೀತಿಯಲ್ಲಿ. ಅದೃಷ್ಟ ಫಿಕ್ಸ್ ಆಗಿರುವ ರೀತಿ ನಡೆಯುತ್ತೆ. ಧನಕಾರಕ ಗುರು ಚಂದ್ರನ ದೃಷ್ಟಿಯಿಂದ ಅಂತಹ ಫಲ ನಿಮ್ಮ ಮನಸ್ಸಿನ ವಿಚಾರವನ್ನು ಬೇರೆಯವರು ಅಥವಾ ನಿಮ್ಮವರು, ಸ್ವಂತದವರು ಅದೇ ರೀತಿಯಲ್ಲಿ ಹೇಳಿದಂತೆ ನಡೆಯುತ್ತೆ. ವ್ಯವಹಾರ ಎಲ್ಲವೂ ಸುಗಮವಾಗಿ ನಡೆಯುತ್ತೆ. ಒಳ್ಳೆಯ ಊಟೋಪಚಾರಗಳು, ದೇವತಾ ದರ್ಶನ, ತೀರ್ಥಕ್ಷೇತ್ರ ದರ್ಶನ, ದೂರವಾದ ವ್ಯಕ್ತಿಗಳು ಹತ್ತಿರ ಆಗುವಂಥದ್ದು, ವಿವಾಹ ಕಾರ್ಯಗಳು, ದೇವತಾ ಕಾರ್ಯಗಳು ನಡೆಯಲಿದೆ. ಆಕಸ್ಮಿಕ ಮಿತ್ರರ ಭೇಟಿ ಆಗುವಂಥದ್ದು, ಹಾಗೆಯೇ ಅನಿರೀಕ್ಷಿತ ಧನಾಗಮನವು ಈ ವಾರ ಇದೆ. ಇದಕ್ಕೆಲ್ಲ ಗುರು ಹಾಗೂ ಗಜಕೇಸರಿ ಯೋಗ. ಸರ್ಕಾರಿ ನೌಕರರು ಹಾಗೂ ರಾಜಕೀಯ ವ್ಯಕ್ತಿಗಳು ಈ ವಾರ ಚೆನ್ನಾಗಿದೆ. ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಕೋಪದ ಅನಾಹುತಗಳು ಆಗುವ ಸಂಭವ ಇರೋದರಿಂದ ಅಂತಹ ಸಂದರ್ಭ ಬಂದರೆ ದೂರ ಇರಿ. ಅಂತಹ ಜಾಗದಿಂದ ಇರಲೇಬೇಡಿ. ಸಂದರ್ಭ ಬರಬಹುದು ಅಂತ ಅನಿಸಿದರೆ ದೂರವಾಗಿ. ತಡರಾತ್ರಿ ಪಾರ್ಟಿಗಳಿಗೆ ಹೋಗುವುದು ಬೇಡ. ಯಾರಿಗೂ ನ್ಯಾಯ ತೀರ್ಮಾನ ಮಾಡುವುದು ಬೇಡ. ಬುದ್ಧಿ ಮಾತು ಹೇಳುವುದು, ಜಗಳ ಬಿಡಿಸುವುದು, ರಾಜಿ ಮಾಡಿಸುವುದು ಬೇಡ. ಇದರಿಂದ ನಿಮಗೆ ತೊಂದರೆ ಆಗಬಹುದು. ನಿತ್ಯ ಕಾಲಭೈರವ ಆರಾಧನೆ ಮಾಡಿ. ದೇವಸ್ಥಾನದಲ್ಲಿ ಬೂದು ಕುಂಬಳಕಾಯಿ ದೀಪವನ್ನು ಹಚ್ಚಿ ನಿಮಗೆ ಶುಭ ಉಂಟಾಗಲಿದೆ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿಯಿಂದ ಮೀನರಾಶಿಯ ರಾಶಿವಾರ ಭವಿಷ್ಯ ಮುಗೀತು. ತಮ್ಮೆಲ್ಲರಿಗೂ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ, ನವಗ್ರಹ ದೇವತೆಗಳ ಸದಾ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತಾ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂತಹ ನಿಮ್ಮ ಅಷ್ಟಭುಜ ಜ್ಯೋತಿಷಾಲಯ. ಸರ್ವೇ ಜನಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.